ವಿಜಯಪುರ ಪುರಸಭೆಗೆ ಜಿಲ್ಲಾಧಿಕಾರಿಗಳ ಭೇಟಿ, ಕುಡಿಯುವ ನೀರಿಗೆ ಆದ್ಯತೆ ನೀಡಲು ಸೂಚನೆ, ನಿರ್ಲಕ್ಷ್ಯ ಕಂಡುಬಂದರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಎಚ್ಚರಿಕೆ. ವಿಜಯಪುರ ಪುರಸಭೆಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ, ಕುಡಿಯುವ ನೀರಿನ ಪೂರೈಕೆ ಹಾಗೂ ಸಾರ್ವಜನಿಕ ಮೂಲಸೌಕರ್ಯಗಳ ಕುರಿತು ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಅನುರಾಧ ಮಾತನಾಡಿ, ಪಟ್ಟಣದ ಎಲ್ಲ ವಾರ್ಡ್ಗಳಿಗೆ ಸಮರ್ಪಕ ಹಾಗೂ ನಿರಂತರ ಕುಡಿಯುವ ನೀರು ಪೂರೈಕೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಸಾರ್ವಜನಿಕರಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಯಾವುದೇ ದೂರುಗಳು ಬಾರದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶಿಸಿದರು. ಕುಡಿಯುವ ನೀರಿನ ಕಲುಷಿತ ನೀರು ಪೂರೈಕೆ ಆಗುತ್ತಿರುವುದರಿಂದ ದೂರುಗಳು ಬಂದ ಹಿನ್ನೆಲೆ ದಿಢೀರ್ ಭೇಟಿ ನೀಡಿ ಪರಿಚಯ ನಡೆಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಇಂಥ ಪ್ರಕರಣಗಳು ಬೆಳಕಿಗೆ ಬಂದರೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪೂರೈಕೆಯಲ್ಲಿ ನಿರ್ಲಕ್ಷ್ಯ ಅಥವಾ ಕರ್ತವ್ಯ ಲೋಪ ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದರು. ಪುರಸಭೆಯ ವಿವಿಧ ವಿಭಾಗಗಳ ಕಾರ್ಯವೈಖರಿ, ಸ್ವಚ್ಛತೆ, ಒಳಚರಂಡಿ ನಿರ್ವಹಣೆ ಹಾಗೂ ಸಾರ್ವಜನಿಕರಿಗೆ ನೀಡಲಾಗುತ್ತಿರುವ ಮೂಲಭೂತ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು, ಬಾಕಿ ಇರುವ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸ್ವಾಮಿ ಎ ಸರಿತಾ, ಪುರಸಭಾ ಮುಖ್ಯ ಅಧಿಕಾರಿ ಸತ್ಯನಾರಾಯಣ್, ಪರಿಸರ ಅಭಿಯಂತರ ಶೇಖರ್ ರೆಡ್ಡಿ ಮತ್ತು ಹಾಜರಿದ್ದರು. ಇದು 5 ಬೋರ್ವೆಲ್ಸ್ಗೂ ನೀರು ಚೆನ್ನಾಗಿದೆಯಾ? ಇದು ಇದನ್ನ ಈ ಕಡೆ ಅಟ್ಲೀಸ್ಟ್ ನೀವು ಡಂಪ್ ಮಾಡ್ಕೋಬೋದಲ್ಲ. ಏನು ಅವ್ರ ಬೋರ್ವೆಲ್ ನೀರು ಕೊಡೋಲ್ಲ, ಹಂಗೆ ಮಾಡಿದ್ರೆ ನಾನು FIR ಮಾಡ್ತೀನಿ. ಯಾರು ಗಲಾಟೆ ಮಾಡ್ತಾರೋ ಅವ್ರ ಮೇಲೆ. ಇಟ್ ಈಸ್ ನಾಟ್ ದ ಪ್ರೈವೇಟ್ ಪ್ರಾಪರ್ಟಿ, ಇಟ್ ಈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ನಿಮಗೆ ಕಷ್ಟ ಆಗುತ್ತೆ, ನೀವು FIR ಮಾಡಿ ಹೇಳ್ತೀನಿ. ಅಲ್ಲ ಬೈ, ಇಲ್ಲ 5 ಬೋರ್ವೆಲ್ ಇದೆ ಪಾಪ, ಇವಾಗ 15 ದಿನಕ್ಕೆ ಒಂದ್ಸರಿ ಕೊಡ್ತೀರಾ? ಇಲ್ಲಿಂದ ಒಂದು ಪಕ್ಕದಲ್ಲಿ ಒಂದು GLS ಇಲ್ಲೂ ಪಂಪ್ ಮಾಡ್ಕೋಬೋದು ನೀವು. ಇದು 18ನೇ ವಾರ್ಡ್ ಇದೆ, 2ಕ್ಕೂ ಪಕ್ಕ ಇದೆ. ನೋಡಿ ಯೂಸ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಮೇಡಮ್. ಈ ಸದಸ್ಯರು ಇವರು ಈ ಪಕ್ಕದ ನೀರೇ ಕೊಡೋದು. ಈ ನಮ್ಮ ವಾರ್ಡ್ ಅಷ್ಟೇ ಸೀಮಿತ ಅಂತ ಫಸ್ಟಿಂದ ಕೆಲವೊಂದು ಕಡೆ ಇಲ್ಲಿ ಶಾರ್ಟೇಜ್, ಇವ್ರಿಗೆ ಶಾರ್ಟೇಜ್ ಆಗ್ಬಿಡುತ್ತೆ ಅಂತ ಅವರು ಬೇರೆ. ನೋಡಪ್ಪ, ನೀವು ಇಲ್ಲಿಂದ ನಮ್ದು ಎಲ್ಲಿರೋದು? ಇಲ್ಲೆಲ್ಲೋ ಅಲ್ವಾ ಇದ್ದಿದ್ದು? ನಾವು ಹೋಗಿದ್ದು ಎಲ್ಲಿಗಲ್ಲ? 6ನೇ ವಾರ್ಡ್ ಅಲ್ವಾ? 6ರಿಂದ ನೀನು ಟ್ಯಾಂಕರ್ ಫಿಲ್ ಮಾಡ್ಕೊಂಡು ತಂದು ಇಲ್ಲಿ GLS ಫಿಲ್ ಮಾಡಿ ಇಲ್ಲಿ ಕೊಡೋದು. ಪಕ್ಕದಲ್ಲಿರೋ ಬೋರ್ವೆಲ್ಲಿಂದ ನೀವು ಕಡಿಮೆ ಇದೆ. ಇವ್ರು ಏನಂದ್ರೆ ಈ ಕಡೆನೇ ಸಪ್ಲೈ ಕೊಟ್ಬಿಟ್ಟು ನಮ್ಗೆ ಇಲ್ಲಿ ಡ್ರೈ ಆಗ್ಬಿಟ್ರೆ ನಾವು ಬರ್ಡನ್ ಆಗ್ಬಿಡ್ತೀವಿ. ಇವರು ಹಂಗೆ, ಇದು ಹಂಗೆ. ಇಲ್ಲಿದ್ರೆ ಸ್ವಲ್ಪ ಈ ನಮಗೆ ಏನಾದ್ರು ಕಡಿಮೆ ಆಗ್ಬಿಟ್ರೆ ಮತ್ತೆ ನೀವು ಎಲ್ಲಿ ಅದೇ ಥರ ನಾವು CSR ಅಲ್ಲಿ ನಾವು ಟ್ರೀಟ್ಮೆಂಟ್ ಬೋರ್ವೆಲ್ಸ್ ಮಾಡಿಸಿ ಟ್ರೀಟ್ಮೆಂಟ್ ಮಾಡಿದ್ವಿ. ಕೆರೆ ಪಕ್ಕದಲ್ಲಿ ಬಂದಿದೆ. ಯಾವ ಇಂಡಸ್ಟ್ರೀಸ್ ಇಲ್ಲ ಅಲ್ಲ? ಒಂದೇ ಒಂದು ಅದು ಸ್ಕ್ರಾಪಿಂಗ್ ಇದು ಬೈಪಾಸ್. ಇದರಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಕುಡಿಯೋ ನೀರು ಕಲುಷಿತ ಆಗಿದೆ ಅಂತ ಹೇಳಿಬಿಟ್ಟು ಪತ್ರಿಕೆಗಳಲ್ಲಿ ವರದಿ ಬಂದಿತ್ತು. ಅದನ್ನು ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೆ ನಾನು. ಅದು ನೋಡಿದ್ರೆ ನಮ್ಮದೊಂದು ಸಂಪ್ ಇದೆ, ಆದರೆ ನಾವು ಅದನ್ನು ಯಾವುದೇ ಮನೆಗಳಿಗೆ ಕನೆಕ್ಷನ್ ಕೊಟ್ಟಿಲ್ಲ ಆ ಸಂಪಲ್ಲಿ. ಸೊ ಅದರಲ್ಲಿ ಬರೀ ನಾವು ಟ್ಯಾಂಕರ್ಗೆ ಫಿಲ್ ಮಾಡಿಕೊಂಡು ನಾವು ಸಪ್ಲೈ ಮಾಡ್ತಾಯಿದ್ವಿ. ಎಲ್ಲಿ ಡೆಫಿಷಿಯನ್ಸಿ ಇತ್ತೋ ಅಲ್ಲಿ. ಇದು ಮನೆಗಳಿಗೆ ಯಾವುದೂ ಹೋಗಿಲ್ಲ ಅಂತ ಹೇಳಿ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಂದು ಪೈಪ್ ಟ್ರೀಸ್ನ ಅಪ್ರೂಟ್ ಮಾಡಬೇಕಾದ್ರೆ ಅದು ಒಂದು ಪೈಪ್ ಬ್ರೇಕ್ ಡೌನ್ ಆಗಿದೆ, ಅದು ಒಡೆದೋಗಿದೆ. ಆ ಪೈಪಿಂದ ಅದು ನೀರು ಅಲ್ಲಿ ಆ ಸಂಪ್ಗೆ ಹೋಗಿದೆ, ನಮ್ಮ ಸಂಪ್ಗೆ. ಅಲ್ಲಿಂದ ನಾವು ಯಾವುದೇ ಟ್ಯಾಂಕರಿಗೆ ತೊಗೊಳ್ತಾ ಇದ್ವಿ ಹೊರತು ಯಾವುದು ಪೈಪ್ಲೈನ್ಗೆ ಅದು ಕನೆಕ್ಷನ್ ಇಲ್ಲ. ಅದರಿಂದ ಇಲ್ಲಿ ಪುರಸಭೆ ಕಚೇರಿಗೂ ಬಂದಿದ್ದೀನಿ ನಾನು. ವಾರ್ಡ್ ವೈಸ್ ಡೀಟೇಲ್ಸ್ ತೊಗೊಂಡಿದ್ದೀನಿ, ಎಷ್ಟು ಬೋರ್ವೆಲ್ ಇದೆ ಮತ್ತು ಎಷ್ಟು ದಿನಕ್ಕೊಂದ್ಸರಿ ನಾವು ನೀರನ್ನು ಬಿಡ್ತಾ ಇದ್ದೀವಿ ಮತ್ತು ಎಲ್ಲಿ ಎಕ್ಸೆಸ್ ಬೋರ್ವೆಲ್ಸ್ ಇದೆ ಅಲ್ಲಿಂದ ನಾವೇನಾದ್ರು ಬೇರೆ ವಾರ್ಡ್ಗೆ ತೊಗೋಬೋದಾ ಅಂತಲೂ ನಾನು ವೆರಿಫೈ ಮಾಡಿದ್ದೀನಿ. ನೆಕ್ಸ್ಟ್ ಬುಧವಾರದೊಳಗಡೆ ನಮ್ಮ GLSRಸು, ನಮ್ಮ ಬೋರ್ವೆಲ್ಸು, ನಮ್ಮ OHTಸು ಮತ್ತು ನಮ್ಮ ಸಂಪ್ಗಳು ಎಷ್ಟಿದೆ ಅದೆಲ್ಲನೂ ನೀಟ್ ಮಾಡಿಬಿಟ್ಟು ಸುತ್ತಮುತ್ತ ಇರೋದನ್ನೆಲ್ಲ ನೀಟ್ ಮಾಡಿ ಅವರು ಯಾವುದೇ ಕಂಟಾಮಿನೇಷನ್ ಆಗದೇ ಇರೋಂಗೆ ನೋಡ್ಕೊಳ್ಳೋಕ್ಕೆ ನಿರ್ದೇಶನ ಕೊಟ್ಟಿದ್ದೀನಿ. ಮತ್ತು ಮುಂದಿನ ವಾರ ನಾನು ಬಂದು ಚೆಕ್ ಮಾಡ್ತೀನಿ. ಮೇಡಮ್, ಇಂಜಿನಿಯರ್ ಒಬ್ಬರು ಇಲ್ಲ ಮೇಡಮ್. ಸುಮಾರು 4 ವರ್ಷಗಳಿಂದ ಇಂಜಿನಿಯರ್ ಒಬ್ಬರು ಇಲ್ಲ. ಇಲ್ಲೊಂದು ಇಲ್ಲೊಬ್ಬರನ್ನ ಮಾಡ್ಬೋದು. ಇಲ್ಲ, ಒಂದು ಡೆಪ್ಯುಟೇಷನ್ ಈಗ ವೇಕೆನ್ಸಿ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ.
ವೇಕೆನ್ಸಿ ಇದ್ದು ಯಾರೂ ಇಲ್ಲ ಅಂದರೆ ನಾನು ಬೇರೆ ಪುರಸಭೆಗಳಲ್ಲಿ ನಗರಸಭೆಗಳಲ್ಲಿ ನೋಡಿ ಒಂದು ಡೆಪ್ಯುಟೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಮೇಡಮ್ ನೀರು ಕಲುಷಿತ ಆಗಿಲ್ಲ ಅಂತೀರಾ? ನೀರು ನಾನು ಪೇಪರಲ್ಲಿ ಓದಿದ್ದೇನೆಂದರೆ ಅದು ಮನೆಗಳಿಗೆ ನೀರು ಬಂದಿದೆ, ಮಣ್ಣು ಮಿಶ್ರಿತ ನೀರು ಅಂತ ಬಂದಿತ್ತು. ಪೂರ್ತಿ ಗಲೀಜೆ ಮೇಡಮ್, ಟೋಟಲ್ ಮಣ್ಣು ನೀವು ಮಿಶ್ರಿತ ನೋಡಿರ್ತೀರಾ? ನೀರು ಅಂತ ಇದ್ದಿದ್ದದು, ಬೇರೆ ಯಾವುದೇ ರೀತಿ ಗಲೀಜಿಲ್ಲ. ಅದು ನಾನು ಇವಾಗ ಚೆಕ್ ಮಾಡಿದ್ದೀನಿ, ಅದು ಮಣ್ಣು ಮಿಕ್ಸ್ ಆಗಿದೆ. ಅದಕ್ಕೆ ಸೂಕ್ತ ನಿರ್ದೇಶನ ಕೊಟ್ಟಿದ್ದೀನಿ ನಾನು ಅವ್ರಿಗೆ. ಇದು ನಾವು ಮನೆಗಳಿಗೆ ಸಪ್ಲೈ ಮಾಡದೇ ಇರಲಿ, ನಮ್ಮ ಸೋರ್ಸಸಲ್ಲಿ ನಮ್ಮ ಕಲೆಕ್ಷನ್ ಪಾಯಿಂಟ್ಸಲ್ಲಿ ಯಾವುದೇ ರೀತಿ ಕಂಟಾಮಿನೇಷನ್ ಇರಬಾರ್ದು ಅಂತ ಹೇಳಿದ್ದೀನಿ. ಮತ್ತು ಮೇಡಮ್ ಒಂದು ಎಲ್ಲೋರು ಹಳ್ಳ ಮೇಡಮ್, ಸಿಕ್ಕಾಪಟ್ಟೆ ಜನ ತೊಂದರೆ ಬೀಳ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀವಿ ಮೇಡಮ್? ಇಲ್ಲ, ಈಗ ಸದ್ಯಕ್ಕೆ ಒಂದು ರೋಡು ಆಗ್ತಾ ಇದೆ, CC ರೋಡ್ ಆಗ್ತಾ ಇದೆ. ಮತ್ತು ಮಿಕ್ಕಿದ್ದಕ್ಕೆ ನಾನು ಇವರಿಗೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡೋಕ್ಕೆ ಹೇಳ್ತೀನಿ. ನಮ್ಮಲ್ಲಿ ಏನು ಸೋರ್ಸಸ್ ಇದೆ ಅದನ್ನು ಅವೈಲಬಲ್ ಸೋರ್ಸಸ್ ನೋಡಿಕೊಂಡು ವಾರ್ಡ್ ವೈಸು ಅದನ್ನು ಪಾಟ್ ಹೋಲ್ ಫಿಲ್ಲಿಂಗು ಅಥವಾ ಮತ್ತು ರೋಡ್ ಮಾಡಿಸ್ಬೇಕಾ ಏನು ಅಂತ ನೋಡಿ ನಾನು ನಿರ್ಧಾರ ತಗೊಳ್ತೀನಿ. ಮತ್ತು ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ ಮೇಡಮ್. 15 ದಿನಕ್ಕೊಂದ್ಸಲ ಬಿಡ್ತಾರೆ, ಕೆಲವು ಕಡೆ 20 ದಿನಕ್ಕೆ ಕಂಪ್ಲೇಂಟ್ ಮಾಡಿ. ನೀವು ಪೇಪರ್ಗಳಲ್ಲಿ ನೋಡಿರ್ತೀರಾ, ಇದ್ರ ಬಗ್ಗೆ ಏನು ಹೇಳ್ತೀವಿ ಮೇಡಮ್? ಇಲ್ಲ, ಈಗ ರಿವ್ಯೂ ತಗೊಂಡ ಪ್ರಕಾರ ಮಿನಿಮಮ್ಮು ಒಂದು 5 ರಿಂದ 12 ದಿನದೊಳಗಡೆ ಮ್ಯಾನೇಜ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಕೆಲವು ವಾರ್ಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಯಾಕಂದರೆ ಅಲ್ಲಿ ನಾವು ಎಷ್ಟೇ ಬೋರ್ವೆಲ್ ಕೊರೆಸಿದ್ರೂ ನೀರು ಬರ್ತಾ ಇಲ್ಲ. ಬರುತ್ತೆ, 1.5 ತಿಂಗಳು ಸ್ವಲ್ಪ ನೀರು ಬರುತ್ತೆ, ಆಮೇಲೆ ಮಿಕ್ಕಿದ ಟೈಮಲ್ಲಿ ಅದು ಒಣಗೋಗ್ತಾ ಇದೆ, ಸೊ ಡ್ರೈ ಆಗಿಬಿಡ್ತಾ ಇದೆ ಆ ಬೋರ್ವೆಲ್ಸು. ಅದಕ್ಕೆ ನಾವು ಬೇರೆ ಕಡೆಯಿಂದ ಪೈಪ್ಲೈನ್ ಕನೆಕ್ಷನ್ ಮಾಡಿ ಎಲ್ಲಿ ನೀರು ಚೆನ್ನಾಗಿ ಬರ್ತಾ ಇದೆ ಅಲ್ಲಿಂದ ತಗೊಳ್ಳೋದಕ್ಕೆ ನಾನು ಅವ್ರಿಗೆ ನಿರ್ದೇಶನ ಕೊಡ್ತೀನಿ. ಮೇಡಮ್, ಹೊಸ ರೋಡ್ ಆಗ್ತಾ ಇದೆಯಲ್ಲ, ಅದು ಸುಮ್ಮನೆ ಫಸ್ಟೇ ಕಿತ್ತಾಕ್ಬಿಟ್ಟು ಸುಮಾರು 15-20 ದಿವಸ ಆಗಿದೆ. ಮತ್ತು ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯೋ ನೀರಿಗೆ ಏನು ಮಾಡ್ತಾರೆ? ಈಗ ನಮ್ಮಲ್ಲಿ ಮಳೆ ಓವರಾಲ್ ಡಿಸ್ಟ್ರಿಕ್ಟ್ ತೊಗೊಂಡಾಗ 7% ಎಕ್ಸಸ್ ಇದೆ, ಡೆಫಿಷಿಯನ್ಸಿ ಇಲ್ಲ ಓವರಾಲ್ ಡಿಸ್ಟ್ರಿಕ್ಟ್ ತೊಗೊಂಡಾಗ. ಆದರೆ ಹೊಸಕೋಟೆ ಮತ್ತು ನೆಲಮಂಗಲದಲ್ಲಿ ಸ್ವಲ್ಪ ಡಿಫಿಷಿಯನ್ಸಿ ಇದೆ, 5% ಅಷ್ಟು ಡಿಫಿಷಿಯನ್ಸಿ ಇದೆ. ಅದು 2 ತಾಲೂಕು ಸಪ್ರೇಟಾಗಿ ತೊಗೊಂಡಾಗ. ನಮ್ಮಲ್ಲಿ ಸೋಯಿಂಗ್ ಆಗೋದೇ ಜುಲೈ ಎಂಡಲ್ಲಿ, ಆಗಸ್ಟಲ್ಲಿ. ನಮ್ಮದು ಲೇಟ್ ಸೋಯಿಂಗು, ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಅರ್ಲಿ ಸೋಯಿಂಗ್ ಆಗುತ್ತೆ, ಜೂನಲ್ಲಿ ಆಗುತ್ತೆ, ಜುಲೈಗೆ ಮುಗ್ದೋಗ್ಬಿಟ್ಟಿರುತ್ತೆ. ಬಟ್ ನಮ್ಮ ಜಿಲ್ಲೆಗಳಲ್ಲಿ ಈ ಕಡೆ ಪ್ರಾಂತ್ಯದಲ್ಲಿ ನಾವು ಸೋಯಿಂಗ್ ಮಾಡೋದೇ ಜುಲೈ ಎಂಡು ಮತ್ತು ಆಗಸ್ಟಲ್ಲಿ. ಸೊ ಈಗೀಗ ಸ್ವಲ್ಪ ಹದ ಮಾಡ್ಕೊಂಡಿದ್ದಾರೆ, ಎಲ್ಲರೂ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಮಳೆ ಬಂದರೆ ನಮ್ಮದು ಒಳ್ಳೆ ಸೋಯಿಂಗ್ ಆಗುತ್ತೆ. ಈಗ ಒಂದು 5% to 6% ಸೋಯಿಂಗ್ ಆಗಿದೆ, ಈಗ ರಾಗಿ ಸೋಯಿಂಗ್ ಆಗಿದೆ. ಸೊ ನಾವು ರೆಡಿಯಾಗಿದ್ದೀವಿ. ಈಗ ಬರ ಏನಾದ್ರು ಬಂದರೆ ನಾವು ಮಳೆ ಕಡಿಮೆ ಆದರೆ ಬೇರೆ ತಳಿ ರಾಗಿದನ್ನು ನಾವು ಸೀಡ್ಸ್ ಎಲ್ಲ ತರಿಸಿಟ್ಕೊಂಡಿದ್ದೀವಿ, ಅದನ್ನು ಕೊಡ್ತೀವಿ. ಮೇವಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ನಮಗೆ 42 ವಾರಕ್ಕೆ ಆಗೋಷ್ಟು ಮೇವಿಂದ ಏನು ಪ್ರಾಬ್ಲಮ್ ಇಲ್ಲ. ಎಷ್ಟು ಮೆಟ್ರಿಕ್ ಟನ್ ದಾಸ್ತಾನು ಇದೆ? ಅದರಲ್ಲಿ ಈಗ ಸುಮಾರು ಒಂದು 45,000 ಮೆಟ್ರಿಕ್ ಟನ್ ಇದೆ, 45,000 ಆ್ಯಂಡ್ ಆಡ್ ಇದೆ. ಕುಡಿಯೋ ನೀರಿಗೂ ಅಷ್ಟೇ ನಾವು ರೂರಲ್ ವಾಟರ್ ಸಪ್ಲೈಗೆ ಮತ್ತು ಅರ್ಬನ್ ಅವರಿಗೆ ನಾವು ಸೂಕ್ತ ನಿರ್ದೇಶನ ಕೊಟ್ಟಿದ್ದೀವಿ. ಎಲ್ಲಿದ್ರೂ ನಾವು ಇದು ಎಲ್ಲಾದರೂ ಶಾರ್ಟೇಜ್ ಅಂತ ಕಂಡು ಬಂದರೆ ಇಮಿಡಿಯೇಟಾಗಿ ಟ್ಯಾಂಕರಲ್ಲಿ ತೊಗೋಬೇಕು, ಇಲ್ಲ ಬೋರ್ವೆಲ್ ಹೈಯರ್ ಮಾಡಬೇಕು.